ನೋಡಿ, ರಾಯರನ್ನ ನಂಬಿ ನಾವೆಲ್ಲರೂ ರಾಯಲಾಗಿರ್ಬೇಕು, ಹೌದಲ್ವಾ? ಇಲ್ಲಿ ಆ ಸಂದರ್ಭದಲ್ಲಿ ನಾನು ಅತ್ನಿಯಿಂದ ಬರಬೇಕಾದ್ರೆ ಶ್ರೀಶೈಲ್ ಅವರು ಆರ್ಮಿಯವ್ರ ಮನೆಗೆ ಹೋಗಿ ಬರ್ತಾ ಇದ್ದೆ. ನಾನು ಬರುವಾಗ ಇವರು ನನಗೆ ಅವತ್ತು ಭೇಟಿಯಾದರು, ನಮ್ಮ ಮನೆಗೆ ಬನ್ನಿ ಅಂತ ಕರೆದ್ರು. ಇವ್ರ ಮನೆಗೆ ಹೋಗಿದ್ದೆ. ನಾನು ಹೋದಂಥ ಸಂದರ್ಭದಲ್ಲಿ ಇವರೊಂದು 2 ಮಾತನ್ನು ತಿಳಿಸಿದರು. ನಾನು ವ್ರತವನ್ನು ಮಾಡಬೇಕು, ರಾಯರಿಗೆ ಹೇಗೆ ಪೂಜೆ ಮಾಡಬೇಕು ಅಂತ ನನ್ನಲ್ಲಿ ಕೇಳಿದರು. ನಾನು ನಿಮಗೆ 9 ವಾರದ ವ್ರತ ಹೇಳ್ಕೊಟ್ಟಿದ್ದಲ್ವ, 9 ವಾರದ ವ್ರತವನ್ನು ಹೇಳ್ಕೊಟ್ಟಂಥ ಸಂದರ್ಭದಲ್ಲಿ ಅದು ಕಂಪ್ಲೀಟ್ ಆಯಿತು. ಅದರಲ್ಲಿ ಏನು ಪವಾಡ ಆಯಿತು, ಇವರಿಗೆ ಏನು ಪವಾಡ ಆಯಿತು ಅಂತ ಅವ್ರ ಧ್ವನಿ ಮುಖಾಂತರಲ್ಲೇ ಕೇಳೋಣ. ಏನು ಪವಾಡ ಆಯ್ತಮ್ಮ ತಾಯಿ? ಮಗ PUC ಸೆಕೆಂಡರಿ ಪಾಸ್ ಆಗ್ತಾನಿಲ್ಲ ಗೊತ್ತಿದ್ದಿದ್ದಿಲ್ರಿ ನಮ್ಗೆ. ಓಕೆ, ಗ್ಯಾರಂಟಿನೇ ಇದ್ದಿದ್ದಿಲ್ರಿ, ಗ್ಯಾರಂಟಿ ಇರಲಿಲ್ಲ. ಆದ್ರೆ ರೀ ಈಗ ರಿಸಲ್ಟ್ ಬಂದೈತ್ರಿ 78 ಆಗೈತಿ. 78 ಅಂದರೆ ಯಾವುದು ಮಾಡಿದ್ದೀವಿ? ಸೆಕೆಂಡ್ ಇಯರ್ ಸೈನ್ಸು. ನಿನಗೂ ಗ್ಯಾರಂಟಿ ಇರಲಿಲ್ವಾ? ನಿನಗೂ ಗ್ಯಾರಂಟಿ ಇರಲಿಲ್ಲ. ಫೇಲ್ ಆಗ್ತೀನಿ ಅನ್ನೋದಿತ್ತು. ನೋಡಿ, ಅವನಿಗೂ ಕೂಡ ಗ್ಯಾರಂಟಿ ಇರಲಿಲ್ಲ, ನಾನು ಫೇಲ್ ಆಗ್ತೀನಿ ಅನ್ನೋದಿತ್ತಂತ ಭರವಸೆ. ಆದರೆ ಅವರು ತಾಯಿಯವರ ಮುಖಾಂತರದಲ್ಲಿ 9 ವಾರ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನನಗೆ ನನ್ನ ಮಗನ ಸ್ಕೋರ್ ಚೆನ್ನಾಗಿ ಬರಲಿ ತಂದೆ ಅಂತ ಹೇಳಿಕೊಂಡು ಆ ತಾಯಿ 9 ವಾರದ ತುಪ್ಪದ ದೀಪವನ್ನು ಹಚ್ಚಿ ಇವತ್ತು ಅವರ ಮಗ ಯಶಸ್ವಿಯನ್ನು ಕಂಡಿದ್ದಾನೆ. ಅಂದರೆ 78 ಸ್ಕೋರು. ನಾನು ಫೇಲ್ ಆಗುವಂಥ ವ್ಯಕ್ತಿ ಇವತ್ತು ಪಾಸ್ ಆಗಿದ್ದಾನಂದರೆ ಅದು ರಾಯರ ಆಶೀರ್ವಾದ, ಹೌದಲ್ಲ ಸ್ವಾಮಿ? ನೀವು ಕೂಡ ಅಷ್ಟೇ ಅವತ್ತು ಎಷ್ಟು ನನ್ನನ್ನು ಹುಡುಕಿದ್ರಿ. ಆದರೆ ಒಂದು ವಿಚಾರದಲ್ಲಿ ಇಲ್ಲಿ ನಾನು ಸಿಗಬೇಕು ಅಂದರೆ ಕರ್ಮ ಕಳಿಬೇಕು, ಓಕೆ ಒಪ್ಕೊತೀನಿ. ಆದರೆ ಇಲ್ಲಿ ನಿಮಗೆ ಪವಾಡ ಮಾಡ್ತಾ ಇರೋದು ರಾಘವೇಂದ್ರ ಸ್ವಾಮಿಯವರು, ನಂದು ಏನೂ ಇಲ್ಲ ಇದರಲ್ಲಿ. ನೀವು ದಯವಿಟ್ಟು ಮಂತ್ರಾಲಯಕ್ಕೆ ಹೋಗಿ ಬನ್ನಿರಿ. ಮಂತ್ರಾಲಯಕ್ಕೆ ಹೋಗಿ ಇವತ್ತೆಲ್ಲ ಇಷ್ಟು ಜನಕ್ಕೆ ಹೊಟ್ಟೆ ತುಂಬ ಊಟ ಮಾಡಿಸಿದ್ರಿ. ಅಲ್ಲಿಂದ ಗ್ಯಾಸ್ ತೊಗೊಂಡ್ಬಂದು ಅಡುಗೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿಸಿದ್ದಾರೆ. ಇಲ್ಲಿ ನಂದು ಅಂತ ಏನೂ ಇಲ್ಲ, ಇದೆಲ್ಲ ನಿಮಗೆ ಪವಾಡ ಮಾಡಿದ್ದು ರಾಘವೇಂದ್ರ ಸ್ವಾಮಿಯವರು. ಇಲ್ಲಿ ಮಂತ್ರಾಲಯಕ್ಕೆ ಹೋಗ್ರಿ, ರಾಯರ ಆಶೀರ್ವಾದವನ್ನು ಪಡ್ಕೊಳ್ರಿ. ಇವತ್ತು ನೋಡಿ, ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ನಾನು, ಮಂತ್ರಾಲಯದಲ್ಲಿ ಇನ್ನು 3 ವರ್ಷ ಕಳೀತು ಅಂದರೆ ಅಲ್ಲಿ ಮಂತ್ರಾಲಯದಲ್ಲಿ 2ನೇ ತಿರುಪತಿ ಆಗುತ್ತೆ. ಅದು ಮಂತ್ರಾಲಯ, ಅರ್ಥ ಆಯ್ತಲ್ವಾ? 2ನೇ ತಿರುಪತಿ. ಇವತ್ತು ಕಾಲಿಡೋಕ್ಕೆ ಜಾಗ ಆಗ್ತಾಯಿಲ್ಲ ಮಂತ್ರಾಲಯದಲ್ಲಿ. ಹೋಗಿರ್ತೀರ ನೀವು ಮಂತ್ರಾಲಯಕ್ಕೆ. 5 ವರ್ಷ 2 ವರ್ಷದ ಹಿಂದ್ಗಡೆ ಹೆಂಗಿತ್ತು, 3 ವರ್ಷದ ಹಿಂದ್ಗಡೆ ಹೆಂಗಿತ್ತು, ಅಷ್ಟು ಜನಗಳು ಇರ್ತಿರ್ಲಿಲ್ಲ. ಆದರೆ ಇವತ್ತು ಕಾಲಿಡೋಕ್ಕೆ ಜಾಗ ಇಲ್ಲ ಅಲ್ಲಿ. ಆದರೆ ಇನ್ನು 3 ವರ್ಷ ಕಳೀತು ಅಂದರೆ ಅದು ಮಂತ್ರಾಲಯ 2ನೇ ತಿರುಪತಿ ಆಗುತ್ತೆ. ಅಷ್ಟು ಜನಸಂಖ್ಯೆ ಹೆಚ್ಚಾಗುತ್ತೆ. ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಬೇಕಾದ್ರೆ. ನಾನು ಫಸ್ಟ್ ಟೈಮ್ ಒಟ್ಟೆ ಸಿಗ್ತಾ ಇದ್ದಿದ್ದಿಲ್ರಿ. ನಾವು ಭಾಳ ಎಲ್ಲರಿಗೂ ಫೋನ್ ಹಚ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೋತ ನಮ್ಮ ಅತನಿ ಒಳಗೆ ಅದಾರ ಕರೆ ನಮ್ಗೆ ಎಂತಲ್ಲಿ ಅದಾರ ಗೊತ್ತಾಗ್ತಿದ್ದಿಲ್ರಿ. ಅವತ್ತು ರೀ ಇವರು ಭಾಳ ಕ್ರಾಸ್ ಮಾಡ್ಕೊಳತ್ರಿ. ರಾತ್ರಿ 10:30 ಆಗೈತ್ರಿ. 10:30 ಆಯ್ತು, ಇನ್ನೇನು ನಮ್ಗೆ ಸಿಗ್ತಾರ ಅವರು. ನಾಳೆಗೆ ಮುಂದೆ ಹೋಗೋರ್ದವ್ರು ಸಿಗಂಗಿಲ್ಲ ತಂಪಾಕತ್ತಾರ್ರಿ. ನಾ ಏನನ್ರಿ ಒಂದು ಮಾತು ರೀ, ಅಲ್ಲಿ ದೇವ್ರ ಜಗಲಿ ಮುಂದೆ ಹೋಗ್ರಿ, ನೀವು ಬೇಡ್ಕೋರಿ ರಾಯರಿಗೆ. ಆಮೇಲೆ ಅವ್ರು ಏನು ಮಾಡ್ತಾರ ಅಂದ ತಕ್ಷಣ ರೀ ಮುಂದೆ ಬೇಡ್ಕೊಂಬಂದು 10 ನಿಮಿಷದಾಗ ರೀ ಫೋನ್ ಬರ್ತೀರಿ ನೀವು ಇಂತಲ್ಲಿ ಅದಾರ. ಹ್ಞೂ ರೀ ಸರ್, ಅವತ್ತು ಬಂದ್ರಲ್ಲ ನೀವು ಫಸ್ಟ್ ಟೈಮ್ ರೀ, ಅದ ಸಲ ರೀ. ಹೌದಾ? ಹ್ಞೂ ರೀ, 10 ನಿಮಿಷದಾಗ ಕೇಳ್ರಿ ಅವ್ರನ್ನ ಬೇಕಂದ್ರೆ. ನೋಡಿ, ಅದನ್ನೇ ಹೇಳ್ತೀನಿ, ಕರೆದಲ್ಲಿಗೆ ಬರುವಾಗ, ಕರೆದಾಗ ಬರುವ, ಕರೆದಂತೆ ಬರುವ ಗುರು ರಾಘವೇಂದ್ರ ಸ್ವಾಮಿಯವರು. ಅದಕ್ಕೆ ನೀವು ಯಾವ ಮುಖಾಂತರ ಕರಿತೀರಾ, ರಾಯರ ಹತ್ರ ಹೋಗಿ ಕೇಳ್ಕೊಂಡಿದ್ದೀರಾ ನೀವು ನಿಮ್ಮ ಭಕ್ತನ್ನ. ಅವ್ರಿಗೆ ರೀ ಹೋಗಿ ಜಗಲಿ ಮುಂದೆ ನೀವು ರಾಯರಿಗೆ ಬೇಡ್ಕೋರಿ, ಅವ್ರು ಏನು ಮಾಡ್ತಾರ ಇಷ್ಟ ಏನು ಅನ್ನಿರ್ಲ ರೀ. ಒಟ್ಟು ಅವ್ರು ಏನು ಅನ್ಲಿಲ್ಲ, ಹೋಗಿ ಜಗಲಿ ಮುಂದೆ ಬೇಡ್ಕೊಂಬಂದು 10 ನಿಮಿಷ ಆಗಿತ್ರಿ. ಪಟ್ನ ಅವ್ರ ಕಡೆ ಅದಾರು, ನಾಳೆಗೆ ಬರ್ತಾರ. ನೋಡಿ, ಅದನ್ನೇ ಹೇಳ್ತಾ ಇದ್ದೀನಲ್ವಾ, ರಾಯರಲ್ಲಿ ನೀವು ಹೋಗಿ ಏನು ಕೇಳ್ಕೊಂತೀರೋ ಅದನ್ನ ಕೊಟ್ಟು ಬಿಡ್ತಾರೆ. ಅರ್ಥ ಆಯ್ತಲ್ವಾ? ನೀವು ರಾಯರಲ್ಲಿ ಹೋಗಿ ಕೇಳ್ಕೋಬೇಕು. ತಂದೆ ನಿಮ್ಮ ಭಕ್ತನನ್ನು ಕಳಿಸ್ಕೊಡು ಅಂತ ಕೇಳಿದರೆ ಅವರ ಭಕ್ತನನ್ನು ಕಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ರಾಯರು ಪ್ರತಿರೂಪ, ಇನ್ನೊಬ್ಬರಿಗೆ ಬರುವುದಕ್ಕಾಗಲ್ಲ. ರಾಯರೇ ಮಂತ್ರಾಲಯಕ್ಕೆ ಹೋಗಿ ಬನ್ನಿರಿ. ಇನ್ನೂ ಹೆಚ್ಚಿನ ರೀತಿ ನಿಮಗೆ ಅವಕಾಶ, ಶಕ್ತಿ, ಮನಃಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಇಲ್ಲಿ ನಂದು ಅಂತ ಏನೂ ಇಲ್ಲ, ಎಲ್ಲ ರಾಘವೇಂದ್ರ ಸ್ವಾಮಿಯವರು. ಇವತ್ತು ಇಡೀ ಕರ್ನಾಟಕನೇ ನಾನು ಹುಡುಕ್ತಾ ಇದೆ ಅಂದರೆ ಅದು ರಾಯರು ಕೊಟ್ಟಿರೋ ಒಂದು ಭಿಕ್ಷೆ ನನಗೆ. ಅರ್ಥ ಆಯ್ತಲ್ವಾ? ಇಲ್ಲಿ ಒಂದು 4 ಜನಕ್ಕೆ ಒಳ್ಳೇದು ಮಾಡೋನು ಹೊರತು ಕೆಟ್ಟದ್ದು ಮಾಡೋದು ಬೇಡ. ಯಾಕಂದರೆ ಇಲ್ಲಿ ರಾಯರ ಪಾದವನ್ನು ಹಿಡಿದಂಥವ್ನು ನಾನು. ನನಗೆ ರಾಯರ ಪಾದ ಹಿಡಿದಿದ್ರಂದರೆ ಒಂದು 4 ಜನಕ್ಕೆ ಒಳ್ಳೇದು ಮಾಡ್ತೀನಿ. ಅದೇ ಮುಖಾಂತರದಲ್ಲಿ ಇವತ್ತು ರಾಮ ಮಂದಿರನ ಕಟ್ತಾ ಇದ್ದೀನಿ, ರಾಮನ ದೇವಸ್ಥಾನ ಕಟ್ತಾ ಇದ್ದೀನಿ, ಗುಲ್ಬರ್ಗದಲ್ಲಿ ಕಟ್ತಾ ಇದ್ದೀನಿ. ಅದಕ್ಕೆಲ್ಲ ನಿಮ್ಮ ಸಹಕಾರ, ನೀವೆಲ್ಲರೂ ಬರಬೇಕಲ್ಲಿ. ಇವತ್ತು ಹೆಂಗೆ ನಾನು ಹುಡುಕೊಂಡು ಬಂದಿದ್ರೆ ಅಲ್ಲಿ ಮಠಕ್ಕೂ ಕೂಡ ಬರಬೇಕು. ಆಯಿತಾ? ಎಲ್ರಿಗೂ ಒಳ್ಳೇದಾಗಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.